ಪಕ್ಷ ಅಕ್ರಮಗಳು ತಡೆಯೋದಕ್ಕೆ ನೀವು ಕೂಡ ಸದಸ್ಯರಿದ್ದೀರಿ, ಯಾವ ಉದ್ದೇಶ ಸರ್, ಅದು ಏನೇನು ಪ್ಲಾನ್ ಇದೆ? ನೋಡಿ, ಈಗಾಗಲೇ ನಾವು ಒಂದು ಕಾಯ್ದೆಯನ್ನು ನಾವು ತಂದಿದ್ವಿ. ಪರೀಕ್ಷೆಗಳಲ್ಲಿ ಅಕ್ರಮ ನಡಿಬಾರ್ದು ಗೌರ್ಮೆಂಟ್ ರೆಕ್ರೂಟ್ಮೆಂಟ್ನಲ್ಲಿ ಅಂತ. ಅದಕ್ಕೆ ರೂಲ್ಸ್ ಫ್ರೇಮ್ ಆಗಿರಲಿಲ್ಲ. ಡ್ರಾಫ್ಟ್ ರೂಲ್ಸು ನಿನ್ನೆಯಿಂದ ನಾವು ಪಬ್ಲಿಷ್ ಮಾಡಿದ್ದೀವಿ. ಸೊ ಆ ಡ್ರಾಫ್ಟ್ ರೂಲ್ಸನ್ನು ನಾವು ಎಕ್ಸ್ಪರ್ಟ್ಸಿಗೆ ಕನ್ಸಲ್ಟ್ ಮಾಡಿದ್ದೀವಿ, ಸಾರ್ವಜನಿಕರಿಗೆ ಕನ್ಸಲ್ಟೇಷನಿಗೆ ಬಿಟ್ಟಿದ್ದೀವಿ. ಸೊ ಅದರಲ್ಲಿ ಏನಾದರೂ ತಿದ್ದದಿದ್ದರೆ ಅಥವಾ ಲೋಪಗಳಿದೆ ಅದನ್ನು ನೀವು ಸಜೆಸ್ಟ್ ಮಾಡಿದ್ರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಬಿಟ್ಟು ಒಂದು ಭಾಳ ಕಠಿಣವಾದಂಥ ವೈರ್ ಫ್ರೇಮ್ ಮಾಡಬೇಕು ಅಂತ ಇದೆ. ಸೊ ಅದಾದ ನಂತರ ನೀವು ಹೇಳ್ದಂಗೆ ಒಂದು ಉಪಸಮಿತಿನೂ ಕೂಡ ಮಾಡಿದ್ದೇವೆ. ಯಾಕಂದರೆ ವಿ ಆರ್ ಆಲ್ರೆಡಿ ರೆಕ್ರೂಟಿಂಗ್ 74,000 ಪೀಪಲ್ ನಾವು ಈಗಾಗಲೇ. ಅದು ಹೊರತುಪಡಿಸಿ ಈಗ ಒಳ ಮೀಸಲಾತಿ ಇಶ್ಯೂನೂ ಕೂಡ ಸಾರ್ಟ್ ಔಟ್ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮಿಕ್ಕಿದ ಹುದ್ದೆಗಳನ್ನು ಕೂಡ ತುಂಬಬೇಕು ಅಂತ ಇದೆ. ನೀವು ನೋಡಿದ್ರಿ ಮೊನ್ನೆ ತಾನೇ ಹೇಗೆ ವಿಜಯಪುರನಲ್ಲಿ ಕೆಲವು ಯುವಕರಿಗೆ ಸ್ವಲ್ಪ ಮಿಸ್ಗೈಡ್ ಆಗಿಬಿಟ್ಟು ಪಾಪ ಒಂದು 100 ಜನ ಅವಕಾಶಗಳನ್ನು ಕಳ್ಕೊಂಡ್ರು. ಸೊ ಹಾಗಾಗಬಾರ್ದು ಮತ್ತು ಅಕ್ರಮಗಳು ನಡಿಬಾರ್ದು ಅಂದ್ಬಿಟ್ಟು ಈ ಉಪಸಮಿತಿಯನ್ನು ಮಾಡಿದ್ದಾರೆ. ಮತ್ತು KPSC ಯಾವ ರೀತಿ ನಡ್ಕೊಂಡು ಬಂದಿದೆ ಅಂತಲೂ ಕೂಡ ನಿಮ್ಗೆ ನೆನಪಿದೆ. ಈಗಾಗಲೇ ಶಿವಶಂಕರಪ್ಪ ಸಾವ್ಕಾರ್ ಅವ್ರ ವಿರುದ್ಧ ನಾವು CIDನಲ್ಲೂ ತನಿಖೆ ನಡೆಸ್ತಾ ಇದ್ದೀವಿ ಮತ್ತು CBI, IT, EDನೂ ಕೂಡ ದಾಳಿ ನಡೆಸಿದ್ದೇವೆ. ಸೊ ಏನೇ ಇದ್ರೂ ಕೂಡ ನಮ್ಮ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬಾರ್ದು ಮತ್ತು ಲೋಪಗಳು ಆಗಬಾರ್ದು ಅಂದ್ಬಿಟ್ಟು ಇದನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಮುಂಬರುವ ದಿನಗಳಲ್ಲಿ ನಮ್ಮ ಯುವಕರಿಗೆ ಹೆಚ್ಚಿನ ಅವಕಾಶ ಸಿಗಬೇಕು, ಪಾರದರ್ಶಕವಾಗಿ ಅವರಿಗೆ ಒಂದು ಸರ್ಕಾರಿ ಉದ್ಯೋಗ ಸಿಗಬೇಕು ಅಂತ ನಾವು ಮಾಡಲಿಕ್ಕೆ ಒಂದು ಪ್ರಯತ್ನ ಇದೆ.